ಇದು ನಟ ಕಿಚ್ಚ ಸುದೀಪ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಶೂಟಿಂಗ್ ನೆಪದಲ್ಲಿ ಲಕ್ಷ ವಂಚನೆ ಮಾಡಿದ್ರ ಕಿಚ್ಚ ಸುದೀಪ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದು ನಟ ಕಿಚ್ಚ ಸುದೀಪ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಶೂಟಿಂಗ್ ನೆಪದಲ್ಲಿ ಲಕ್ಷ ವಂಚನೆ ಮಾಡಿದ್ರ ಕಿಚ್ಚ. ನಟ ಸುದೀಪ್ ವಿರುದ್ಧ ಬೆಂಗಳೂರು ಕಮಿಷನರ್ಗೆ ಕಂಪ್ಲೇಂಟ್ ಕೊಡಲಾಗಿದೆ. ಚಿತ್ರೀಕರಣ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. 2016ರಿಂದ ಹಲವು ಬಾರಿ ದೀಪಕ್ ದೂರನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಎಸ್ಪಿ ಬೆಂಗಳೂರು ಕಮಿಷನರ್ಗೂ ಕೂಡ ದೀಪಕ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಾರಸ್ದಾರ ಧಾರಾವಾಹಿಗಾಗಿ ತೋಟ ಹಾಳು ಮಾಡಿದ್ದಾರೆ ಅನ್ನುವಂತ ಆರೋಪ ಅವರು ಮಾಡ್ತಾ ಇರೋದು. ಚಿಕ್ಕಮಗಳೂರಿನ ಬೈಗೂರು ಗ್ರಾಮದ ಸರ್ವೆ ನಂಬರ್ 275ರಲ್ಲಿ ನಡೆದಿದ್ದಂತಹ ಶೂಟಿಂಗ್ ಅದು ಚಿತ್ರೀಕರಣ. ತೋಟದ ಜಾಗವನ್ನ ಸರಿಪಡಿಸದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ತಮಗೆ ಶೂಟಿಂಗ್ ಮಾಡುವಂತ ನೆಪಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ. ಬಟ್ ತೋಟದ ಜಾಗ ಏನಿದೆ ಆ ಜಾಗ ಎಲ್ಲ ಸರಿ ಮಾಡಿಲ್ಲ, ಹಾಗೆ ಬಿಟ್ಟು ಹೋಗಿದ್ದಾರೆ. ನನಗಾದ ನಷ್ಟದ ಬಗ್ಗೆ ಸೂಕ್ತವಾದ ಪರಿಹಾರ ಕೂಡ ಕೊಟ್ಟಿಲ್ಲ. ಜನವರಿ 16ರಂದು ಕಮಿಷನರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ದೀಪಕ್ ಅವರು. ಅವ್ರು ಕೊಟ್ಟಿರುವಂಥ ದೂರಿನ ಪ್ರತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಾರಸ್ದಾರ ಧಾರಾವಾಹಿ ಏನಿದೆ ಆ ಧಾರಾವಾಹಿಗೆ ಅಂತೇಳಿ ಬೇಗೂರು ಗ್ರಾಮದ ಸರ್ವೆ ನಂಬರ್ 275ರಲ್ಲಿ ಶೂಟಿಂಗನ್ನು ಮಾಡಲಾಗಿತ್ತು. ಆ ಶೂಟಿಂಗ್ ಮಾಡಿದಂಥ ಜಾಗ ಏನಿದೆ ತೋಟದ ಜಾಗ ಅಲ್ಲೆಲ್ಲ ಹಾಳು ಮಾಡಿ ಹೋಗಿದ್ದಾರೆ, ಅದನ್ನು ಸರಿಪಡಿಸಿಲ್ಲ. ಆಮೇಲೆ ನನಗಾಗಿರುವಂಥ ನಷ್ಟ ಏನಿದೆ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೂಡ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಿದು ಪ್ರಕರಣ ಅಂತ ಗಮನಿಸೋದಾದ್ರೆ, ಚಿಕ್ಕಮಗಳೂರಿನ ಬೈಗೂರು ಗ್ರಾಮದಲ್ಲಿ ಶೂಟಿಂಗ್ ನಡೆದಿರುತ್ತೆ. ವಾರಸ್ದಾರ ಧಾರಾವಾಹಿಗಾಗಿ ದೀಪಕ್ ಅನ್ನುವಂಥವ್ರು ತೋಟ ಏನಿರುತ್ತೆ ಅವ್ರ ತೋಟನ ಯೂಸ್ ಮಾಡ್ಕೊಂಡಿರುತ್ತೆ ಸೀರಿಯಲ್ ಶೂಟ್ ಮಾಡುವಂಥ ಟೀಮು. 2 ವರ್ಷ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ಪರ್ಮಿಷನ್ ಕೂಡ ಕೊಡಲಾಗಿತ್ತು. ಪರ್ಮಿಷನ್ ತಗೊಂಡಿದ್ರು. 4 ತಿಂಗಳುಗಳ ಕಾಲ ತೋಟದಲ್ಲಿ ಚಿತ್ರೀಕರಣ ನಡೆದಿರುತ್ತೆ. ಕಲಾವಿದರು ಉಳಿದುಕೊಳ್ಳೋದಕ್ಕೆ ಈ ಬೆಲೆ ಬಾಳುವಂಥ ಮರವನ್ನು ಕಡಿದು ಶೆಡ್ಗಳನ್ನು ಕೂಡ ನಿರ್ಮಿಸಿದ್ರು ಅಲ್ಲಿ ಅವರು ಸ್ಟೇ ಆಗೋದಕ್ಕೆ. 2016ರಲ್ಲಿ ನೋಟ್ ಬ್ಯಾನ್ ಆದ ಹಿನ್ನೆಲೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ತೋಟದಲ್ಲಿ ಶೂಟಿಂಗ್ ಮಾಡಿ ನಷ್ಟ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಅವರು ಮಾಡ್ತಾ ಇರೋದು. 2016ರಿಂದ ಈಗ ಆಲ್ರೆಡಿ ಹಲವು ಬಾರಿ ದೀಪಕ್ ಮಯೂರ್ ಪಟೇಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಚಿಕ್ಕಮಗಳೂರು ಎಸ್ಪಿ ಬೆಂಗಳೂರು ಕಮಿಷನರ್ಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. 2016ರಲ್ಲಿ ನೋಟ್ ಬ್ಯಾನ್ ಆದಂಥ ಸಂದರ್ಭದಲ್ಲಿ ಎಲ್ಲ ವಾಪಸ್ ಬಂದಿರುತ್ತೆ. ಇಡೀ ತಂಡ ಏನಿರುತ್ತೆ ಶೂಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದಂಥ ಕ್ರ್ಯೂ ಮೆಂಬರ್ಸ್ ಎಲ್ಲರೂ ಕೂಡ, ಆಮೇಲೆ ಅವ್ರು ಉಳ್ಕೊಳ್ಳೋದಕ್ಕೆ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಾರೆ. ಬೆಲೆ ಬಾಳುವಂಥ ಮರಗಳೇನಿರುತ್ತೆ ಆ ತೋಟದಲ್ಲಿ ಅದನ್ನೆಲ್ಲ ಕಡಿದು ಶೆಡ್ಗಳನ್ನು ನಿರ್ಮಿಸಿದ್ರು. ಯಾಕಂತಂದರೆ ಶೂಟಿಂಗ್ ಇರುವಂಥ ಕಾರಣಕ್ಕಾಗಿ ಎಲ್ಲರೂ ಅಲ್ಲೇ ಸ್ಟೇ ಆಗಬೇಕು. ಅಲ್ಲಿ 15 ದಿವಸ ಆಗುತ್ತಾ, 1 ತಿಂಗಳಾಗುತ್ತಾ, 2 ತಿಂಗಳಾಗುತ್ತಾ, ಆ ಶೂಟಿಂಗ್ ಆಗೋವರೆಗೂ ಕೂಡ ಅಷ್ಟೂ ಜನ ಇಡೀ ತಂಡ ಏನಿರುತ್ತೆ ಶೂಟಿಂಗ್ ಮಾಡುವಂಥ ತಂಡ ಧಾರಾವಾಹಿಯ ಟೀಮ್ ಅಲ್ಲೇ ಇರ್ತಾರೆ. ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡಿದರು. ಬಟ್ 2016ರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಆಗಿರುವಂಥ ನಷ್ಟಕ್ಕೆ ಪರಿಹಾರ ಕೂಡ ಕೊಟ್ಟಿಲ್ಲ. ಇದೆಲ್ಲ ವಿಚಾರವನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭರತ್ ಕುಮಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಭರತ್, ಏನಿದು ಪ್ರಕರಣ? ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಏನ್ ನಡೆದಿತ್ತು ಎಕ್ಸಾಕ್ಟ್ಲಿ? ಪ್ರಭು, ಏನು ಒಂದು ಯಾವುದೇ ಒಂದು ಸಿನಿಮಾ ಚಿತ್ರೀಕರಣ ಆಗ್ಬೇಕಂದ್ರೆ ಒಂದು ಸ್ಥಳ ನಿಗದಿಯ ಒಂದು ಅವಶ್ಯಕತೆ ತುಂಬಾ ಇರುತ್ತೆ. ಅಂತ ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಅವರ ಒಂದು ಚಿತ್ರಕ್ಕೆ ಅನುಗುಣವಾಗಿ ಏನೇನು ಸೆಟ್ ಹಾಕ್ಬೇಕು ಅಥವಾ ಏನಾದ್ರು ಮಾರ್ಪಾಡು ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಆ ಒಂದು ಸ್ಥಳವನ್ನ ಮಾರ್ಪಾಡು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ಏನು ಚಿಕ್ಕಮಗಳೂರು ಜಿಲ್ಲೆಯ ದೀಪಕ್ ಮಯೂರ್ ಪಟೇಲ್ ಅಂತಕ್ಕಂಥವ್ರು ಏನು ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಅವರ ಸ್ಥಳದಲ್ಲಿ ಒಂದು ಚಿತ್ರೀಕರಣಕ್ಕೆ ಅನುಮತಿಯನ್ನ ಪಡೆದುಕೊಂಡು ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಬಾಡಿಗೆಯನ್ನು ನಿಗದಿಪಡಿಸಿ ಆ ಸ್ಥಳವನ್ನ ಒಂದು ಚಿತ್ರೀಕರಣದ ತಂಡ ಮಾರ್ಪಾಡನ್ನ ಮಾಡ್ಕೊಂಡಿತ್ತು. ಅದಾದ ನಂತರದಲ್ಲಿ ಆ ಒಂದು ಚಿತ್ರೀಕರಣ ಏನು ಅವರಿಗೆ ಪಾವತಿ ಮಾಡಬೇಕಾದಂತಹ ಹಣವನ್ನ ಪಾವತಿ ಮಾಡಿಲ್ಲ, ಜೊತೆಗೆ ಆ ಸ್ಥಳವನ್ನ ಹೇಗಿತ್ತು ಅದೇ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಆರೋಪವನ್ನ ಮಾಡಿ ಏನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಏನು 16ರಂದು ಈ ಒಂದು ದೂರನ್ನ ಕೊಟ್ಟಿದ್ದಾರೆ. ಏನು ಇಲ್ಲಿ ಪ್ರಮುಖವಾಗಿ ಆ ಒಂದು ಸುದೀಪ್ ಅವರ ಒಂದು ಸಂಬಂಧಪಟ್ಟಂತೆ ಅವರ ಆ ಒಂದು
ಒಂದು ಕೋ ಪ್ರೊಡ್ಯೂಸರ್ ಮಹೇಶ್ ರವರ ಒಂದು ಬ್ಯಾನರ್ ನ ಒಂದು ಲೆಟರ್ ತೆಗೆದುಕೊಂಡು ಬಂದು ಒಂದು ಅನುಮತಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರದಲ್ಲಿ ಆ ತೋಟದಲ್ಲಿ ಏನು 4 ತಿಂಗಳ ಕಾಲ ಒಂದು ಚಿತ್ರೀಕರಣವನ್ನ ಮಾಡಬೇಕು, ಹಾಗಾಗಿ ಆ ಒಂದು ಸ್ಥಳವನ್ನ ಬಿಟ್ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸರ್ವೆ ನಂಬರ್ 275ರಲ್ಲಿ ಸುಮಾರು 1 ಎಕರೆ ಜಾಗವನ್ನ ಒಂದು ಬಾಡಿಗೆಗೆ ಪಡೆದುಕೊಳ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದೇ ಮಾದರಿಯಲ್ಲಿ ಆ ಒಂದು ಸದರಿ ಸ್ಥಳ ಏನಿದೆ, ಸೊ ಆ ಸ್ಥಳದಲ್ಲಿ ಈ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತ ಕೆಲವರು ಏನು ಓಡಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ದೂರವಾಗುವಂತ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಬೈಗೂಡು ಏನಿದೆ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ಸುಮಾರು 1 ಎಕರೆ ಕಾಫಿ ತೋಟದಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ತಾರೆ. ಮೊದಲಾಗಿ ಅಲ್ಲಿರ್ತಕ್ಕಂತಹ ಕಾಫಿ ಗಿಡಗಳು ಜೊತೆಗೆ ಸಿಲ್ವರ್ ಮರಗಳನ್ನ ಒಂದು ತೆರವು ಮಾಡುವಂತ ಒಂದು ಕೆಲಸವನ್ನ ಆ ಚಿತ್ರತಂಡ ಮಾಡುತ್ತೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಎಲ್ಲ ಚಿತ್ರಣವನ್ನ ಮುಗಿಸಿ ಅದಾದ ನಂತರದಲ್ಲಿ ಏನು ಅಲ್ಲಿರ್ತಕ್ಕಂತಹ ಹಣ ಏನಿದೆ ಸುಮಾರು 80,000 ಹಣವನ್ನ ಕೊಡ್ಬೇಕು ಅಂತಕ್ಕಂಥ ಒಂದು ಏನು ಒಪ್ಪಂದವಾಗಿರುತ್ತೆ, ಸೊ ಆ ಹಣವನ್ನ ಪಾವತಿ ಮಾಡಿರಲ್ಲ ಅಂತಕ್ಕಂಥ ರೀತಿಯಲ್ಲಿ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಏನು ಈಗಾಗಲೇ ಈ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರನ್ನ ಕೊಟ್ಟಿರತಕ್ಕಂತಹ ದೀಪಕ್ ಮಯೂರ್ ಪಟೇಲ್ ಅವರು ನನಗೆ ಸೇರಬೇಕಾದಂತಹ ಹಣವನ್ನ ಅವರು ಪಾವತಿಯನ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಪ್ರಭು ಬರುತ್ತೆ, ಈಗ 2016ರಿಂದ ಹಲವು ಬಾರಿ ಕಂಪ್ಲೇಂಟ್ ಕೊಡ್ತಾ ಇದ್ರು, ಯಾಕೆ ಇಲ್ಲಿವರೆಗೂ ಅದ್ರ ಬಗ್ಗೆ ಏನು ಕ್ರಮ ಆಗಿಲ್ವಾ ಏನು ಎತ್ತ ಅಂತ? ಖಂಡಿತವಾಗಿಯೂ ಪ್ರಭು, ಏನು ಸುಮಾರು ಈ ಒಂದು ಚಿತ್ರೀಕರಣ ಅಂದ್ರೆ ಸುಮಾರು 10 ವರ್ಷಗಳು ಅಂದ್ರೆ ಸರಿಸುಮಾರು 2016 ನವೆಂಬರ್ 3ರಲ್ಲಿ ಈ ಒಂದು ಸ್ಥಳವನ್ನ ಬಾಡಿಗೆಗೆ ಪಡೆದುಕೊಳ್ತಾರೆ. ಅದಾದ ನಂತರದಲ್ಲಿ ಹಣವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ದೂರನ್ನ ಕೊಟ್ಟಿದ್ದಾರೆ, ಯಾವುದೇ ರೀತಿ ಕ್ರಮವಾಗಿಲ್ಲ ಅಂತಕ್ಕಂಥದ್ದು ಅವರಲ್ಲಿರ್ತಕ್ಕಂತಹ ಅಸಮಾಧಾನ. ಹಾಗಾಗಿ ಮತ್ತೊಮ್ಮೆ ಈ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ನಗರ ಪೊಲೀಸ್ ಆಯುಕ್ತರ ಒಂದು ಕದವನ್ನ ತಟ್ಟಿರತಕ್ಕಂಥದ್ದು. ಏನು ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಕ್ರಮವಾಗಿಲ್ಲ, ಹಾಗಾಗಿ ಒಂದು ನನಗೆ ಸೇರಬೇಕಾದಂತಹ ಹಣವನ್ನ ಪಾವತಿ ಮಾಡುವಂತೆ ಒಂದು ಸೂಚನೆಯನ್ನು ನೀಡಬೇಕು, ಜೊತೆಗೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಿಟ್ಟಿನಲ್ಲಿ ಇದೀಗ ಮತ್ತೊಮ್ಮೆ ದೂರನ್ನ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.